ಯೋಜನಾ ಪ್ರಾಧಿಕಾರಗಳು ಸಾರ್ವಜನಿಕರ ಬಳಕೆಗೆ ಅಂತ ಖಾಸಗಿ ಬಡಾವಣೆಗಳಲ್ಲಿ ಸಿಎ ಸೈಟ್ಗಳನ್ನು ಕಡ್ಡಾಯವಾಗಿ ಮೀಸಲಿರಿಸುತ್ತವೆ. ಆದ್ರೀಗ ಕೋಟಿ ಕೋಟಿ ಬೆಲೆ ಬಾಳುವ ಸಿಎ ಸೈಟ್ಗಳನ್ನು ಸಾರ್ವಜನಿಕರ ಬಳಕೆ ಹೆಸರಿನಲ್ಲಿ ಕಾಂಗ್ರೆಸ್ ಟ್ರಸ್ಟ್ಗೆ ನೀಡಲು ಪ್ಲಾನ್ ಮಾಡಿದೆ. ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ ಸಿಎ ಸೈಟ್, ಕೋಟಿ ಕೋಟಿ ಮೌಲ್ಯದ ಸೈಟ್ ಮೂರ್ಖಾಸಿಗೆ. ಕರ್ನಾಟಕದಾದ್ಯಂತ 100 ಕಡೆಗಳಲ್ಲಿ ಪಕ್ಷದ ಭವನ ನಿರ್ಮಾಣಕ್ಕೆ ಕಾಂಗ್ರೆಸ್ ಪಕ್ಷ ಮುಂದಾಗಿದೆ. ತಾಲೂಕು ಕೇಂದ್ರಗಳಲ್ಲೂ ಕಾಂಗ್ರೆಸ್ ಭವನ ನಿರ್ಮಾಣ ಮಾಡಲು ತೀರ್ಮಾನಿಸಲಾಗಿದ್ದು, ಇದಕ್ಕಾಗಿ ಕೋಟಿ ಕೋಟಿ ಬೆಲೆ ಬಾಳುವ ಸಿಎ ಸೈಟ್ಗಳನ್ನು ಕಾಂಗ್ರೆಸ್ ಟ್ರಸ್ಟ್ಗೆ ಮಂಜೂರು ಮಾಡುವಂತೆ ರಾಜ್ಯ ಸರ್ಕಾರ ಪತ್ರ ಬರೆದಿದೆ. ಅದೇ ರೀತಿ ದೇವನಹಳ್ಳಿಯಲ್ಲೂ ಕೂಡ ಕಾಂಗ್ರೆಸ್ ಟ್ರಸ್ಟ್ನಿಂದ ಭವನ ನಿರ್ಮಾಣಕ್ಕೆ ಸಿಎ ಸೈಟ್ಗಳನ್ನು ಮಂಜೂರು ಮಾಡುವಂತೆ ರಾಜ್ಯ ಸರ್ಕಾರ ಪುರಸಭೆಗೆ ಪತ್ರ ಬರೆದಿದೆ. ಕಾಂಗ್ರೆಸ್ ಭವನ ಟ್ರಸ್ಟ್ ಅಂತ ಹೇಳ್ಬಿಟ್ಟು ನಮಗೆ ಕಳೆದ ನವೆಂಬರ್ ತಿಂಗಳಿನಲ್ಲಿ ನಾವು ನಮ್ಮ ಕೌನ್ಸಿಲ್ ಬಾಡಿನಲ್ಲಿ ಒಂದು ನಿರ್ಣಯ ಮಾಡಿ ಒಂದು ಸಮಾಜ ಸೇವಾ ಚಟುವಟಿಕೆಗಳನ್ನ ನಡೆಸೋ ಒಂದು ಉದ್ದೇಶದಿಂದ ಅದರ ಸಂಸ್ಥೆಗೆ ಸಂಬಂಧಪಟ್ಟಂತ ಎಲ್ಲ ನಾವು ಆಡಿಟ್ ವರದಿ ಇವೆಲ್ಲ ದಾಖಲಾತಿಗಳನ್ನ ತೆಗೆದುಕೊಂಡು ಒಂದು ರೆಸಲ್ಯೂಷನ್ ಪಾಸ್ ಮಾಡಿ ನಾವು ಕಳೆದ ನವೆಂಬರ್ 5ನೇ ತಾರೀಕು ನಾವು ಒಂದು ಪ್ರಪೋಸಲ್ನ ನಾವು ಸರ್ಕಾರಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕಳಿಸಿಕೊಟ್ಟಿದ್ದೀವಿ. ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದ ಬಿಜೆಪಿಗರು. ದೇವನಹಳ್ಳಿ ಪುರಸಭೆಗೆ ಖಾಸಗಿ ಬಡಾವಣೆಯಲ್ಲಿನ ಸಿಎ ಸೈಟ್ ಅನ್ನು 30 ವರ್ಷ ಲೀಸ್ಗೆ ನೀಡುವಂತೆ ಕಾಂಗ್ರೆಸ್ ಪಕ್ಷ ಅರ್ಜಿಯನ್ನು ಸಲ್ಲಿಸಿದೆ. ನಗರದ ಹೊರವಲಯದ ಮೂಲಕ ಹಾದು ಹೋಗಿರುವ ರಿಂಗ್ ರಸ್ತೆಯ ಪಕ್ಕದಲ್ಲೇ ಸುಮಾರು 6,841 ಚದರ ಮೀಟರ್ ವಿಸ್ತೀರ್ಣದ 17 ಕೋಟಿ ಬೆಲೆ ಬಾಳುವಂತಹ ಸಿಎ ಸೈಟ್ ಅನ್ನು ಕೇಳಿದ್ದಾರೆ. ಇನ್ನು ಕಾಂಗ್ರೆಸ್ ಟ್ರಸ್ಟ್ ನೀಡಿರುವಂತಹ ಅರ್ಜಿ ಮೇರೆಗೆ ಪುರಸಭೆಯಿಂದಲೂ ಡಿಸಿ ಮೂಲಕ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದು, ಕೋಟಿ ಕೋಟಿ ಬೆಲೆ ಬಾಳುವ ಸಿಎ ಸೈಟ್ ಕಾಂಗ್ರೆಸ್ ಟ್ರಸ್ಟ್ಗೆ ಮಂಜೂರು ಮಾಡಲು ವ್ಯಾಪಕ ಟೀಕೆ ವ್ಯಕ್ತವಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಹೊಸ ಸಂಸ್ಕೃತಿಗೆ ನಾಂದಿ ಹಾಡಿದ್ದಾರೆ ಅಂತ ಬಿಜೆಪಿ ಶಾಸಕ ಧೀರಜ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅವರಿಗೆ 3 ಎಕರೆ ಜಾಗ ಮಂಜೂರು ಮಾಡಬೇಕು ಅಂತ ಹೇಳಿ ಶ್ರೀನಿವಾಸ್ ಪ್ರಸಾದ್ ಅವ್ರ ಕಾಲದಿಂದ ಫೈಲ್ ಬ್ಯಾಕ್ ಅಂಡ್ ಫೋರ್ತ್ ಹೋಗ್ತಾ ಇದೆ. ನಾನೇ ಖುದ್ದು ಮುಖ್ಯಮಂತ್ರಿಗಳು ಕೊಟ್ಟು ಅದನ್ನು ರಿಕ್ವೆಸ್ಟ್ ಮಾಡಿದ್ದೀನಿ. ಇವತ್ತವರೆಗೂ ಸಮಾಜಗಳಿಗೆ, ಹಾಸ್ಟೆಲ್ಗಳಿಗೆ, ಸಮಾಜದ ಭವನಗಳಿಗೆ, ಬಡವರ ಮಕ್ಕಳು ಹಾಸ್ಟೆಲ್ಗಳು ಓದೋದಕ್ಕೆ ಇದಕ್ಕೆ ಯಾವುದು ಜಾಗ ಮಂಜೂರು ಮಾಡಕ್ಕಾಗ್ತಿಲ್ಲ. ಆದ್ರೆ ಒಂದು ರಾಜಕೀಯ ಪಕ್ಷಕ್ಕೆ ಸರ್ಕಾರಿ ಜಾಗವನ್ನ ರಿಯಾಯಿತಿ ದರದಲ್ಲಿ 50% ಆಫ್ SR ವ್ಯಾಲ್ಯೂ ಅಲ್ಲಿ ಕೊಡುವಂತ ಪದ್ಧತಿಯನ್ನ ಇವರು ಶುರು ಮಾಡಿದ್ದಾರೆ. ಒಟ್ಟಾರೆಯಾಗಿ ಕೋಟಿ ಕೋಟಿ ಮೌಲ್ಯದ ಸಿಎ ಸೈಟ್ಗಳನ್ನು ಮೂರ್ಖಾಸಿಗೆ ಕಾಂಗ್ರೆಸ್ ಟ್ರಸ್ಟ್ಗೆ ಮಾರಲು ಸರ್ಕಾರ ಮುಂದಾಗಿರುವುದು ಈಗ ವಿರೋಧ ಪಕ್ಷಗಳು ಮಾತ್ರವಲ್ಲ, ಜನರ ಕೆಂಗಣಿಗೂ ಕೂಡ ಗುರಿಯಾಗಿದೆ. ಈ ವಿವಾದ ಇನ್ನು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಾಗಿದೆ. ಮಂಜುನಾಥ್ ದಿನ್ನೂರ್, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಯೋಜನಾ ಪ್ರಾಧಿಕಾರಗಳು ಸಾರ್ವಜನಿಕರ ಬಳಕೆಗೆ ಅಂತ ಖಾಸಗಿ ಬಡಾವಣೆಗಳಲ್ಲಿ ಸಿಎ ಸೈಟ್ಗಳನ್ನು ಕಡ್ಡಾಯವಾಗಿ ಮೀಸಲಿರಿಸುತ್ತವೆ. ಆದ್ರೀಗ ಕೋಟಿ ಕೋಟಿ ಬೆಲೆ ಬಾಳುವ ಸಿಎ ಸೈಟ್ಗಳನ್ನು ಸಾರ್ವಜನಿಕರ ಬಳಕೆ ಹೆಸರಿನಲ್ಲಿ ಕಾಂಗ್ರೆಸ್ ಟ್ರಸ್ಟ್ಗೆ ನೀಡಲು ಪ್ಲಾನ್ ಮಾಡಿದೆ. ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ ಸಿಎ ಸೈಟ್, ಕೋಟಿ ಕೋಟಿ ಮೌಲ್ಯದ ಸೈಟ್ ಮೂರ್ಖಾಸಿಗೆ. ಕರ್ನಾಟಕದಾದ್ಯಂತ 100 ಕಡೆಗಳಲ್ಲಿ ಪಕ್ಷದ ಭವನ ನಿರ್ಮಾಣಕ್ಕೆ ಕಾಂಗ್ರೆಸ್ ಪಕ್ಷ ಮುಂದಾಗಿದೆ. ತಾಲೂಕು ಕೇಂದ್ರಗಳಲ್ಲೂ ಕಾಂಗ್ರೆಸ್ ಭವನ ನಿರ್ಮಾಣ ಮಾಡಲು ತೀರ್ಮಾನಿಸಲಾಗಿದ್ದು, ಇದಕ್ಕಾಗಿ ಕೋಟಿ ಕೋಟಿ ಬೆಲೆ ಬಾಳುವ ಸಿಎ ಸೈಟ್ಗಳನ್ನು ಕಾಂಗ್ರೆಸ್ ಟ್ರಸ್ಟ್ಗೆ ಮಂಜೂರು ಮಾಡುವಂತೆ ರಾಜ್ಯ ಸರ್ಕಾರ ಪತ್ರ ಬರೆದಿದೆ. ಅದೇ ರೀತಿ ದೇವನಹಳ್ಳಿಯಲ್ಲೂ ಕೂಡ ಕಾಂಗ್ರೆಸ್ ಟ್ರಸ್ಟ್ನಿಂದ ಭವನ ನಿರ್ಮಾಣಕ್ಕೆ ಸಿಎ ಸೈಟ್ಗಳನ್ನು ಮಂಜೂರು ಮಾಡುವಂತೆ ರಾಜ್ಯ ಸರ್ಕಾರ ಪುರಸಭೆಗೆ ಪತ್ರ ಬರೆದಿದೆ. ಕಾಂಗ್ರೆಸ್ ಭವನ ಟ್ರಸ್ಟ್ ಅಂತ ಹೇಳ್ಬಿಟ್ಟು ನಮಗೆ ಕಳೆದ ನವೆಂಬರ್ ತಿಂಗಳಿನಲ್ಲಿ ನಾವು ನಮ್ಮ ಕೌನ್ಸಿಲ್ ಬಾಡಿನಲ್ಲಿ ಒಂದು ನಿರ್ಣಯ ಮಾಡಿ ಒಂದು ಸಮಾಜ ಸೇವಾ ಚಟುವಟಿಕೆಗಳನ್ನ ನಡೆಸೋ ಒಂದು ಉದ್ದೇಶದಿಂದ ಅದರ ಸಂಸ್ಥೆಗೆ ಸಂಬಂಧಪಟ್ಟಂತ ಎಲ್ಲ ನಾವು ಆಡಿಟ್ ವರದಿ ಇವೆಲ್ಲ ದಾಖಲಾತಿಗಳನ್ನ ತೆಗೆದುಕೊಂಡು ಒಂದು ರೆಸಲ್ಯೂಷನ್ ಪಾಸ್ ಮಾಡಿ ನಾವು ಕಳೆದ ನವೆಂಬರ್ 5ನೇ ತಾರೀಕು ನಾವು ಒಂದು ಪ್ರಪೋಸಲ್ನ ನಾವು ಸರ್ಕಾರಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕಳಿಸಿಕೊಟ್ಟಿದ್ದೀವಿ. ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದ ಬಿಜೆಪಿಗರು.
ದೇವನಹಳ್ಳಿ ಪುರಸಭೆಗೆ ಖಾಸಗಿ ಬಡಾವಣೆಯಲ್ಲಿನ ಸಿಎ ಸೈಟ್ ಅನ್ನ 30 ವರ್ಷ ಲೀಸ್ಗೆ ನೀಡುವಂತೆ ಕಾಂಗ್ರೆಸ್ ಪಕ್ಷ ಅರ್ಜಿಯನ್ನು ಸಲ್ಲಿಸಿದೆ. ನಗರದ ಹೊರವಲಯದ ಮೂಲಕ ಹಾದು ಹೋಗಿರುವ ರಿಂಗ್ ರಸ್ತೆಯ ಪಕ್ಕದಲ್ಲೇ ಸುಮಾರು 6,841 ಚದರ ಮೀಟರ್ ವಿಸ್ತೀರ್ಣದ 17 ಕೋಟಿ ಬೆಲೆ ಬಾಳುವಂತಹ ಸಿಎ ಸೈಟ್ ಅನ್ನ ಕೇಳಿದ್ದಾರೆ. ಇನ್ನು ಕಾಂಗ್ರೆಸ್ ಟ್ರಸ್ಟ್ ನೀಡಿರುವಂತಹ ಅರ್ಜಿ ಮೇರೆಗೆ ಪುರಸಭೆಯಿಂದಲೂ ಡಿಸಿ ಮೂಲಕ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದು, ಕೋಟಿ ಬೆಲೆ ಬಾಳುವ ಸಿಎ ಸೈಟ್ ಕಾಂಗ್ರೆಸ್ ಟ್ರಸ್ಟ್ಗೆ ಮಂಜೂರು ಮಾಡಲು ವ್ಯಾಪಕ ಟೀಕೆ ವ್ಯಕ್ತವಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಹೊಸ ಸಂಸ್ಕೃತಿಗೆ ನಾಂದಿ ಹಾಡಿದ್ದಾರೆ ಅಂತ ಬಿಜೆಪಿ ಶಾಸಕ ಧೀರಜ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅವರಿಗೆ 3 ಎಕರೆ ಜಾಗ ಮಂಜೂರು ಮಾಡಬೇಕು ಅಂತ ಹೇಳಿ ಶ್ರೀನಿವಾಸ್ ಪ್ರಸಾದ್ ಅವರ ಕಾಲದಿಂದ ಫೈಲ್ ಬ್ಯಾಕ್ ಅಂಡ್ ಫೋರ್ತ್ ಹೋಗ್ತಾ ಇದೆ. ನಾನೇ ಖುದ್ದು ಮುಖ್ಯಮಂತ್ರಿಗಳು ಕೊಟ್ಟು ಅದನ್ನ ರಿಕ್ವೆಸ್ಟ್ ಮಾಡಿದ್ದೀನಿ. ಇವತ್ತವರೆಗೂ ಸಮಾಜಗಳಿಗೆ, ಹಾಸ್ಟೆಲ್ಗಳಿಗೆ, ಸಮಾಜದ ಭವನಗಳಿಗೆ, ಬಡವರ ಮಕ್ಕಳು ಹಾಸ್ಟೆಲ್ಗಳು ಓದೋದಕ್ಕೆ ಇದಕ್ಕೆ ಯಾವುದು ಜಾಗ ಮಂಜೂರು ಮಾಡಕ್ಕಾಗ್ತಿಲ್ಲ. ಆದ್ರೆ ಒಂದು ರಾಜಕೀಯ ಪಕ್ಷಕ್ಕೆ ಸರ್ಕಾರಿ ಜಾಗವನ್ನ ರಿಯಾಯಿತಿ ದರದಲ್ಲಿ 50% ಆಫ್ SR ವ್ಯಾಲ್ಯೂ ಅಲ್ಲಿ ಕೊಡುವಂತ ಪದ್ಧತಿಯನ್ನ ಇವರು ಶುರು ಮಾಡಿದ್ದಾರೆ. ಒಟ್ಟಾರೆಯಾಗಿ ಕೋಟಿ ಮೌಲ್ಯದ ಸಿಎ ಸೈಟ್ಗಳನ್ನ 3 ಕಾಸಿಗೆ ಕಾಂಗ್ರೆಸ್ ಟ್ರಸ್ಟ್ಗೆ ಮಾರಲು ಸರ್ಕಾರ ಮುಂದಾಗಿರುವುದು ಈಗ ವಿರೋಧ ಪಕ್ಷಗಳು ಮಾತ್ರವಲ್ಲ, ಜನರ ಕೆಂಗಣಿಗೂ ಕೂಡ ಗುರಿಯಾಗಿದೆ. ಈ ವಿವಾದ ಇನ್ನು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಾಗಿದೆ. ಮಂಜುನಾಥ್ ದಿನ್ನೂರ್, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ದೇವನಹಳ್ಳಿ ಪುರಸಭೆಗೆ ಖಾಸಗಿ ಬಡಾವಣೆಯಲ್ಲಿನ ಸಿಎ ಸೈಟ್ ಅನ್ನ 30 ವರ್ಷ ಲೀಸ್ಗೆ ನೀಡುವಂತೆ ಕಾಂಗ್ರೆಸ್ ಪಕ್ಷ ಅರ್ಜಿಯನ್ನು ಸಲ್ಲಿಸಿದೆ. ನಗರದ ಹೊರವಲಯದ ಮೂಲಕ ಹಾದು ಹೋಗಿರುವ ರಿಂಗ್ ರಸ್ತೆಯ ಪಕ್ಕದಲ್ಲೇ ಸುಮಾರು 6,841 ಚದರ ಮೀಟರ್ ವಿಸ್ತೀರ್ಣದ 17 ಕೋಟಿ ಬೆಲೆ ಬಾಳುವಂತಹ ಸಿಎ ಸೈಟ್ ಅನ್ನ ಕೇಳಿದ್ದಾರೆ. ಇನ್ನು ಕಾಂಗ್ರೆಸ್ ಟ್ರಸ್ಟ್ ನೀಡಿರುವಂತಹ ಅರ್ಜಿ ಮೇರೆಗೆ ಪುರಸಭೆಯಿಂದಲೂ ಡಿಸಿ ಮೂಲಕ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದು, ಕೋಟಿ ಬೆಲೆ ಬಾಳುವ ಸಿಎ ಸೈಟ್ ಕಾಂಗ್ರೆಸ್ ಟ್ರಸ್ಟ್ಗೆ ಮಂಜೂರು ಮಾಡಲು ವ್ಯಾಪಕ ಟೀಕೆ ವ್ಯಕ್ತವಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಹೊಸ ಸಂಸ್ಕೃತಿಗೆ ನಾಂದಿ ಹಾಡಿದ್ದಾರೆ ಅಂತ ಬಿಜೆಪಿ ಶಾಸಕ ಧೀರಜ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅವರಿಗೆ 3 ಎಕರೆ ಜಾಗ ಮಂಜೂರು ಮಾಡಬೇಕು ಅಂತ ಹೇಳಿ ಶ್ರೀನಿವಾಸ್ ಪ್ರಸಾದ್ ಅವರ ಕಾಲದಿಂದ ಫೈಲ್ ಬ್ಯಾಕ್ ಅಂಡ್ ಫೋರ್ತ್ ಹೋಗ್ತಾ ಇದೆ. ನಾನೇ ಖುದ್ದು ಮುಖ್ಯಮಂತ್ರಿಗಳು ಕೊಟ್ಟು ಅದನ್ನ ರಿಕ್ವೆಸ್ಟ್ ಮಾಡಿದ್ದೀನಿ. ಇವತ್ತವರೆಗೂ ಸಮಾಜಗಳಿಗೆ, ಹಾಸ್ಟೆಲ್ಗಳಿಗೆ, ಸಮಾಜದ ಭವನಗಳಿಗೆ, ಬಡವರ ಮಕ್ಕಳು ಹಾಸ್ಟೆಲ್ಗಳು ಓದೋದಕ್ಕೆ ಇದಕ್ಕೆ ಯಾವುದು ಜಾಗ ಮಂಜೂರು ಮಾಡಕ್ಕಾಗ್ತಿಲ್ಲ. ಆದ್ರೆ ಒಂದು ರಾಜಕೀಯ ಪಕ್ಷಕ್ಕೆ ಸರ್ಕಾರಿ ಜಾಗವನ್ನ ರಿಯಾಯಿತಿ ದರದಲ್ಲಿ 50% ಆಫ್ SR ವ್ಯಾಲ್ಯೂ ಅಲ್ಲಿ ಕೊಡುವಂತ ಪದ್ಧತಿಯನ್ನ ಇವರು ಶುರು ಮಾಡಿದ್ದಾರೆ. ಒಟ್ಟಾರೆಯಾಗಿ ಕೋಟಿ ಮೌಲ್ಯದ ಸಿಎ ಸೈಟ್ಗಳನ್ನ 3 ಕಾಸಿಗೆ ಕಾಂಗ್ರೆಸ್ ಟ್ರಸ್ಟ್ಗೆ ಮಾರಲು ಸರ್ಕಾರ ಮುಂದಾಗಿರುವುದು ಈಗ ವಿರೋಧ ಪಕ್ಷಗಳು ಮಾತ್ರವಲ್ಲ, ಜನರ ಕೆಂಗಣಿಗೂ ಕೂಡ ಗುರಿಯಾಗಿದೆ. ಈ ವಿವಾದ ಇನ್ನು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಾಗಿದೆ. ಮಂಜುನಾಥ್ ದಿನ್ನೂರ್, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.